ರೀ ಈಗ ನಾ ಉಟ್ಕೊಂಡೇನಲ್ಲ ಈ ಸೀರೆ ಯಾವ್ದಂತ ಹೇಳ್ರಿ. ಈ ಸೀರೆಯ ನನಗೇನು ಗೊತ್ತು ಮರೆ ಯಾವ್ದು ಉಟ್ಟಿ ಅಂತೇಳಿ. ನನಗೇನು ಹೇಳಿ ಕೇಳಿ ತರ್ತೀರಾ ನೀವು? ವರ್ಷಕ್ಕೆ 15 ಸೀರೆ ತರ್ತೀರಿ, 15-20 ಸೀರೆ. ಯಾವ್ದಂತ ನಿಮ್ಗೆ ನೆನಪಿರಂಗಿಲ್ಲ. ನೀವು ತಂದಿದ್ದ ಸೀರೆ ನಿಮ್ಗೆ ನೆನಪಿರಂಗಿಲ್ಲ. ಟಿಜರಿಯಾಗಿ ಈಡೆ ಕೊಟ್ಟಿರ್ತೀರಿ. ಇನ್ನು ನನಗೆ ನೆನಪಿರ ಅಂದ್ರೆ ನೆನಪಿಲ್ಲ. ಚಂದಾಗಿ ಲಕ್ಷ ಕೊಟ್ಟು ನೋಡ್ರಿ. ನೆನಪಿಲ್ಲ ಮರೆ. ನೀ ಎಷ್ಟು ಲಕ್ಷ ಕೊಟ್ಟು ನೋಡಂದ್ರು ನಂಗೆ ನೆನಪಾಗುದಿಲ್ಲ. ಹೇಳಿ ಯಾವ ಸೀರೆ ಇದೆ? ನಿಮ್ಮ ಅವ್ವಾರಿಂದ ಕೊಡ್ಸಿದ್ದನ? ಇಷ್ಟು ದಿನ ಏನಿರ್ತತಲ್ಲ? ಅವು ಕೊಡ್ಸಿದ್ ಸೀರಲ್ಲ, ಗಂಡ ಕೊಡ್ಸಿದ್ ಸೀರೆ. ಏನ ಗಂಡ ಐತಿ ಮಾತುಕತೆ ಭಾಳ ಜೋರ್ ನಡ್ದತಿ. ನೋಡಕ್ಕ ಈಕಿನ್ನ ಉಟ್ಕೊಂಡಾಳಲ್ಲ ಸೀರೆ ಯಾವ್ದಂತ ನೋಡಿ ನಾ ಕಂಡಿಡಿಬೇಕಂತ. ಅವಂಗ ನೆನ್ಪಿರ್ತಾವನ ಆಫೀಸ್ ಕೆಲಸ ಅವಂದ ಅವಂಗ ರಗಡಾಗಿರ್ತತಿ. ಅದೇ ಅಲ್ಲಿ ನೆನ್ಪಿರ್ಬೇಕು. ಸೀರೆ ಮಾತ್ರ ಭಾಳ ಚಂದ ಐತಿ. ಕಲರ್ ಗಿಲರ್ ಅದ್ಭುತ ಐತಿ, ಅಡ್ಡಿ ಇಲ್ಲ, ಚಂದ ಐತಿ. ಏನಿಲ್ರಿ ಅದಕ್ಕೆ ಮರ, ಅದೇನು ಗೊತ್ತನ್ರಿ, ಈ ಸೀರೆ 1ನೇ ವರ್ಷದ ನಂದು ಇವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇವರ ಕೊಡ್ಸಿದ್ದ, ಮದುವೆ ವಾರ್ಷಿಕೋತ್ಸವ ಅಂತೇಳಿ ಅವತ್ತು ಕೊಡ್ಸಿದ ಸೀರೆ ಇದೆ. ಓಹೋ, ಅಂದ್ರೆ ಇನ್ನೂ ಅರವಿಂದ್ ಹುಟ್ಟಕ್ಕಿಂತ ಮುಂಚೆ, ಅನು ಹುಟ್ಟಕ್ಕಿಂತ ಮುಂಚೆ. ಹ್ಞೂ ಅದಕ್ಕೆ ಮರ, ಅನು ಹುಟ್ಟಕ್ಕಿಂತ ಭಾಳ ಮುಂಚಿನ ಸೀರೆ ಇದೆ. ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನೋಡ್ರಿ ಇದು. ಅವತ್ತಿಂದ ಇವತ್ತಿನವರೆಗೂ ಅಂದರೆ ಒಂದು 3 ಸಲ ಏನೋ ಹುಟ್ಟಿರ್ಬೋದು ಅಷ್ಟೇ, ಭಾಳ ಏನಿಲ್ಲ. ತೆಗೆದಿಟ್ಕೊಂಡಿದ್ದೆ ಇದನ್ನ. ನಾ ಸಾಯೋವರೆಗೂ ಇರ್ಬೇಕು, ನಾ ಸಾಯೋತ್ನ ಇದನ್ನೇ ಉಟ್ಕೊಂಡು ಸಾಯ್ಬೇಕನ್ನೋದೇ ನನ್ನೊಂದು ಆಸೆ. ಆಮೇಲೆ ಇದೊಂದು ನನ್ನ ಮದ್ವೆ ಸೀರೆನೂ ಇಟ್ಕೋಬೇಕಂತ ಭಾಳ ಇತ್ತು. ಅದು ಎಲ್ಲದು ಅವಾಗ ಅಷ್ಟೊಂದು ಚಲೋದೇನು ಹಾಕ್ಸಿದ್ದಿಲ್ಲ. ಹಾಗಾಗಿ ಅದು ಕಲರ್ ಗಿಲರ್ ಎಲ್ಲ ಪೇಡ ಆಗ್ಬಿಡ್ತದೆ. ಕಲರ್ ಕಿತ್ತಂಗಾಗಿ ಇಟ್ಟಲ್ಲೇ ಲಡ್ಡ ಆಗ್ಬಿಡುತ್ತೆ. ಅದೇನಂತ ಬಾಳ್ಕಿ ಏನು ಬರಲಿಲ್ಲ. ಇದು ಇವ್ರು ಭಾಳ ಚಲೋದು ಕೊಡ್ಸಿದ್ರಲ್ಲ ಆವಾಗಿನ ಕಾಲಕ್ಕೆ. ಈಗ ಒಂದು ಅನು ಹುಟ್ಟಕ್ಕಿಂತ ಮುಂಚೆ ಸೀರೆ ಅಂದರು ಅವಾಗಿನ ಕಾಲಕ್ಕೆ ಇದಕ್ಕೆ 1500 ಕೊಟ್ಟಿದ್ರ. ಅವಾಗ ದೊಡ್ಡ ರೊಕ್ಕ, ಅದು ಭಾಳ ದೊಡ್ಡ ರೊಕ್ಕ. ಅವಾಗ 1500 ಅಂದ್ರೆ ಏನು ಈಗಿನ 15,000ಕ್ಕೆ ಸಮ. ಅದು ಕರೆ ಅನ್ನ. ಆಮೇಲೆ ಈಗಿನಕ್ಕಿಂತ ಅವಾಗೆಲ್ಲ ಪ್ಯೂರ್ ಬರ್ತಿದ್ವು ಜಾಸ್ತಿ. ಇದು ಏನಾಗಿಲ್ಲ ನೋಡಿ ಸೀರೆ. ಅಮ್ಮ ನಾನು ರೆಡಿ ಅದೇ. ಅರವಿಂದ ಅವ ನಾನು ರೆಡಿ. ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಬಂದೇನು ನೋಡು. ಚಲೋ ಆಯ್ತು. ಚಲೋದು ನೋಡಿ ತಂದಿಯಲ್ಲ ಈಕಿನ ಪಾರ್ವತಿ. ಹ್ಞೂ ಅಮ್ಮ, ಚಲೋದು ನೋಡಿ ತೊಗೊಂಬಂದೇನಿ. ಎಷ್ಟು ಬಿತ್ತಲ ಇದಕ್ಕಮ್ಮ? 1700 ರೂಪಾಯಿ ಬಿತ್ತ ಬಟ್ಲಕ್ಕೆ. ಹೌದು, ಏನ್ ಗಿಫ್ಟ್ ಕೊಡಕತ್ತೀರಿ? ಇನ್ನೇನು ಕೊಡೋದು, ಇದು ಒಂದು ಕುಂಕುಮದ ಬಟ್ಲ, ಅರಿಶಿನದ ಬಟ್ಲ ಎರಡೂ ಸೇರಿ ತರ್ಸೇನು 4 ಬಟ್ಲ. ಅದ್ರದ್ದು ಕುಂಕುಮ ಅರಿಶಿನ ಇವತ್ತೆಲ್ಲ ಹಾಕುವಂಥದ್ದು ಬೆಳ್ಳಿ ತರ್ಸೇನು ತಗೋರಿ. ಅಲ್ಲ, ಬಂಗಾರದ್ದು ಏನಾರ ಕೊಡ್ಬೋದಿತ್ತಲ್ಲ. ಒಂದ್ ಜೊತೆ ಜುಮ್ಕೆ, ಬೆಂಡಾಲೆ, ಏನಾರ ಒಂದು ರಿಂಗ್, ಕೈಯಂದು ಏನಾರ ಕೊಡ್ಬೋದಿತ್ತಲ್ಲ. ಇದನ್ನೇ ತರ್ಸಿದಿ? ತಣ್ಣಗಿರಿ, ಅವ್ರೋಗೇನು ದುರಾಶೆ ಕಡಿಮೆ ಇಲ್ಲ. ನೀವೇನು ಕೊಟ್ಟರು ಕೊಟ್ಟಾರಂತ ಏನು ಅನ್ನಂಗಿಲ್ಲ. ಇನ್ನೋಟ್ ಕೊಡ್ಬೋದಿತ್ತಲ್ಲ ಅಂತಂತಾಳ. ಅದು ಅಲ್ಲದೆ ಈಗೇನು ನಮ್ಮ ಮನುಗೆ ತುಸ ಕೊಡಾಕತ್ತೇವನ, ಎಲ್ಲ ವಸೂಲಿ ಮಾಡ್ತಾ ಇದ್ದಾಳಲ್ಲ. ನೀವಂತರೂ ಮಗಳ ಮ್ಯಾಗಿನ ಪ್ರೀತಿಗೆ ಎಲ್ಲ ಕೊಡ್ತಾ ಇದೀರಿ. ಸುಮ್ಮನಿರಿ. ಇನ್ನೂ ಕೇಳ್ತಾಳಕಿ, ಇನ್ನೂ ಕೊಡ್ಕೊಂತ ಹೋಗೋದಕ್ಕಾಗಲ್ಲ. ಇದೇ ಸಾಕು. ಇದೇನು ಕಡಿಮೆ ಆಯ್ತಾ 1700 ರೂಪಾಯ್ದಂದ್ರೆ? ಸುಮ್ಮನಿರಿ. ನಾಳೆ ನೋಡ್ರಿ ನಮ್ಮ ಅಶ್ವಿನಿ ಲಗ್ನಕ್ಕೆ ಆಕೆಯನ್ನು ಕೊಡ್ತಾಳ ಅಂತೇಳಿ. ನಮ್ಮ ಮನುನೇ ಅಶ್ವಿನಿ ನಮ್ಮ ತಂಗಿ ಅಂತ ಏನಾರ ತಂದ್ರು ತರಬೇಕು. ಅವ್ರತ್ತಿ ಏನದಕ್ಕೆ ಅವಕಾಶ ಕೊಡಲ್ಲ. ಅದೇ ಬೇಡ, ಏನು ಬೇಡ, ಸುಮ್ಮನಿರ್ನಿ. ಅವ್ರು ಹಂಗೆ ಕೇಳ್ತಾರಪ್ಪಿ. ಇದೇನು ಕಡಿಮೆ ಅಲ್ಲ. ಅಲ್ಲ, ಏನ ನೋಡ್ರಿ, ನೀವು ಹೆಣ್ಮಕ್ಳು ಹೋಗೋರು ಸುಮ್ಮನೆ ಮತ್ತೆ ಆಕಿ ಅನು ಬೇಜಾರಾಗಂಗೆ ಮಾಡಬೇಡ್ರಿ. ಆಕಿಗೆ ಹೇಳಿ ಹೋದಿಲ್ಲ ಇಂಥ ತೊಗೊಂಬರಾತೀವಿ ಅಂತೇಳಿ. ಹೇಳಿ, ನನಗೂ ಹೇಳೇನಿ. ಆಕಿನೇ ಹ್ಞೂ ಆಯ್ತವೆ ತಗೊಂಬ ಅಂದಾಳ. ಹಂಗಿದ್ರೆ ಸರಿ, ಹೋಗ್ಬರ್ರಿ. ಹೊತ್ತಾತ. ಅಶ್ವಿನಿ ಬರಲ್ಲ? ಆಕಿ ಒಲ್ಲ ಅಂತ ಬೆಳಗ್ಗೆ ಕಾಲೇಜ್ಗೆ ಹೋದ್ಲು. ಹೌದಾ? ಆಯ್ತು, ಹೋಗ್ಬರ್ರಿ ನೀವು. ಆಕಿಗೆ ಅಮೇರಿಕಕ್ಕೆ ಹೋಗೋ ಹುಚ್ಚಿಡ್ದತ್ತಲ್ಲ, ಅದಕ್ಕೆ ಎಲ್ಲಿ ಬರಕೊಲ್ಲೆ, ನಿಂದ್ರಕೊಲ್ಲೆ, ಕುಂದ್ರಕೊಲ್ಲೆ ಅಂತಾಳ. ಆಯ್ತಾಯ್ತು, ನಾ ಬಂದ್ಮೇಲೆ ಮಾತಾಡ್ತೀನಿ. ನೀವು ಹೋಗ್ರಿ. ಹೊತ್ತಾತ. ಹೊತ್ತಾತ್ರಿ. ಇನ್ನು ಯಾವಾಗ ನೀವು ತಯಾರಾಗೋದು? ಏನ್ ತಾನ ಬಸ್ ತೆಪ್ತಂದ್ರ ನೋಡು. ಆಮೇಲೆ ನೋಡು ಕರದ ರೋಟ್ ಬಂದಿಲ್ಲ ಅನ್ನಂಗಕತಿ. ಹೇಳೋದು ಕೇಳ್ರಿ ರೋಟ್. ಅತ್ತಿಯರ ತಟಕ್ನ ಎದ್ದೊಂದು ಸೀರೆ ಉಟ್ಕೋರಿ. ಎಷ್ಟೊತ್ತಿಗಿನ್ನೂ ಹೋಗೋದು? ಆ 9 ಬಸ್ ತಪ್ತು. 10 ಬಸ್ಸಿಗೆ ಹೋಗೋಣ ಅಂತ ಹೇಳೇನಿ. ಇನ್ನೊಂದು ಎಷ್ಟು 40 ನಿಮಿಷ ಉಳ್ದತಿ. ಎಲ್ಲ ತಯಾರಾಗ ಮಟ್ಟ ಅಷ್ಟೊತ್ತಕ್ಕತಿ. ಏನಂದೆಲ್ಲ? 10 ಬಸ್ಸಿಗೆ ಹೋಗೋಣಂತ. ಪಟ್ ತಯಾರಾಗ್ರಿ. 10 ಬಸ್ಸಿಗೆ ಹೋಗೋಣ. ನಾ ಇಲ್ಲಿ ಬೇಡಂದೆ. ನಾ ಏಟತ್ ಸೀರೆ ಉಟ್ಕೊಳ್ಳೋದೇನ ನಿಮ್ಮಂಗ ನೆರಿಗೆ ಮಾಡ್ಕೋಬೇಕು, ಪಿನ್ನ ಮಾಡ್ಕೋಬೇಕು, ಅಲ್ಲಿ ಹಿಡಿದು ಪಿನ್ ಹಾಕೋಬೇಕು, ಇಲ್ಲಿ ಹಿಡಿದು ಪಿನ್ ಹಾಕೋಬೇಕು ಅನ್ನಂಗ ಐತೇನ? ಹಿಂಗೆ ಉಟ್ಕೊಂಡು ನಾನು ಹಿಂಗೆ ಸೆರಗ್ ಹೊಕ್ಕೊಂಡು ಹೊಂಟು ನಾನು. ಏನು ಫ್ಯೂನರು, ಪೌಡರು, ಲಿಪ್ಟಿಕು, ಕಣ್ಕರ್ಕ ಎಲ್ಲ ಮಾಡ್ಕೊಂತ ನಿಂದಿರ್ಬೇಕು. ಹೋಗು ಮೊದಲು ನೀವು ತಯಾರಾಗ್ರಿ. ಆತು, ನೀವೇನು ಮಾಡ್ಕೊಳ್ಳೋದಿಲ್ಲ ಅಂತೇಳಿ ನೋಡ್ರಿ. ಹಂಗಾರೆ ಎಷ್ಟೊತ್ತಿಗೆ ಹೇಳ್ತೀರಿ? ಅಲ್ಲ ಲಕ್ಷ್ಮಿ, ನೀ ಬರೋದಿಲ್ಲ? ಅವಲ್ಲವ, ನೀವು ಹೋಗಿ ಬರ್ರಿ. ಒಲ್ಲಂದ್ರೆ ಅದೇಂಗೆ ಮನೆಗದಿ ಇಲ್ಲಿ ಬತ್ತೆ ಬಾವುಟ ಏನಾಗೋದಿಲ್ಲ. ಪಾಪ ಕರೆದೋಗ್ಯಾವ ಅಷ್ಟು ರೀತಿ ಫೋನ್ ಹಚ್ಚಿ ಹೇಳಕ್ಯಾನು. ಹೋಗ್ಲಿಲ್ಲ ಅಂದ್ರೆ ಏನು ಅನ್ಕೋಬೇಕು? ಬಾ, ಏನಾಗೋದಿಲ್ಲ.
ಯವ್ವ ಮನೆಗದೇನಂದ್ರೆ ಓದ್ಕೊಳ್ಳೋದೇನು ಇರೋದಿಲ್ಲ ಅಂದೆ ಬಂದು ಕುಂತ್ಬಿಡ್ಲನ ಅಲ್ಲಿ. ಏ ಹೋಗವ ಓದ್ಕೋಬೇಕು ಹೋಗ್ ಬರ್ರಿ ನಂದು ಏನೈತಲ್ಲ ಕೆಲಸ ಏನ್ ಕಾಣ್ಲಾರ್ದಲ್ಲ ಹೋಗವ. ಅದೇನ್ ಮಾಡ್ತೀರಾ ನೋಡವ ಆತಾಗ ಬರಲ್ಲ ಅಂದ್ರೆ ಬಿಡ್ರಿ ಮತ್ತೇನ್ ಮಾಡಕ್ಕೂ ಬರಕ್ ಹೋಗ್ಬೇಡ್ರಿ. ಏನು ಮನೆಗೆ ಹೋಗ್ಬೇಕೆ ಇರ್ತೀನಿ ನೋಡು. ಬರ್ತೇನಂತ ಹೇಳೇನಲ್ಲ ಹುಡುಗಿ ಮತ್ ಬರಕ್ ಹೋಗ್ಬೇಡ್ರಿ ಅಂತೀಯಲ್ಲ. ಅವ್ರು ಅಷ್ಟು ಕರ್ದೋಗ್ಯಾರ ನಾವು ಅಲ್ಲೇ ಅಂತ ಅಂದ್ರೆ ಅವ್ರು ಏನ್ ತಿಳ್ಕೊಳಕಿಲ್ಲ. ನಾವು ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಸರ ಆಗೋದಿಲ್ಲ. ನನ್ ಕೆಟ್ಟ ಮಾಡಿ ಎಲ್ಲಾರು ಇದ್ರಿಗೆ ಅಲ್ಲ. ಈಗ ಅವ್ರು ಕರ್ದೋಗ್ಯಾರ ನಾವು ಹೋಗ್ಲಿಲ್ಲ ಅಂದ್ರೆ ಏನ್ ತಿಳ್ಕೊತಾರ ಬರಬೇಡ ಅಂತ ಹೇಳಕತ್ತಿಯಲ್ಲ. ಯಾಕ ನಾ ಬಂದ್ರೆ ಏನ್ ಮಾಡ್ತೀನಿ ಲಗ್ನಕ್ಕೆ ಪಾಪ ಅಷ್ಟೇ ಹೇಳಕ್ಕೆ ಫೋನ್ ಹಚ್ಚಿ ಬರಬೇಡ ಅಂತ ಹೇಳ್ತಿಯಲ್ಲ. ನಾನು ನನ್ನ ಮಗ ಬರ್ಲಿಲ್ಲ ಒಬ್ಬಕ್ಕೆ ಹೋಗ್ಯಾನ ಡಿಂಗ್ ಡಿಂಗ್ ಅಂತ ಅಲ್ಲಾಡ್ಸ್ಕೊಂತ. ಅಯ್ಯ ಅತ್ತಿಯರೇ ಅತ್ತಿಯರೇ ನಿಮಗಲ್ಲ ಅಂದಿದ್ ನಾನು ನೀವೊಬ್ರಪ್ಪ ಅತ್ತಗ ನಿಮಗಲ್ಲ ಅಂದಿದ್ದೆ ನಾ ಅಂದಿದ್ದೆ ಈಕಿಗೆ ಲಕ್ಷ್ಮಿಗೆ. ಏನ ಲಕ್ಷ್ಮಿ? ಲಕ್ಷ್ಮಿ ಆಕೆ ಯಾಕೆ ಬರ್ಬಾರ್ದು ಬರ್ಲಿ ಬಿಡ ಹುಡುಗಿ. ಯವ್ವ ದೇವ್ರ ನಿಮ್ ಕೂಟ ಹೋದ್ರಕ್ಕಾಗಲ್ಲ. ಆಕಿನ ನಾ ಬರುದಿಲ್ಲ ಅಂದ್ಲು. ಏನವ ನಿಮ್ದೇನ್ ಲೆಕ್ಕನ ಅರಿಯೋದಿಲ್ಲ ತಗ. ನಾವು ಅಕ್ಕ ಜೀರು ಉಟ್ಕೊಂಡ್ ಬರ್ತೀನಿ. ಸರಿ ನಿಮಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕನ ಜುಬ್ಬ ಪೈಜಾಮ ಐತಲ್ಲ ಬೇರೆ ಹಾಕೋ ನೋಡ್ರಿ. ಹಾಕೊಂತಾನೆ ಅಲ್ಲೇ ಮಂದೆಲ್ಲ ಹೋಗಕ್ಕೆ ದೊಡ್ಡ ಇದ್ರ ಮದ್ವೆನ ಪಾಪ ಅವ್ರು ಏಸ್ ಮಂದಿ ಕರ್ದಾರ ಏನ ಯಾರಿಗ್ ಗೊತ್ತು. ಬ್ಯಾ ಬಿಡ್ಲಿಪ್ಪ ನೀವು ಹೋಗಿ ಬರ್ರಿ ಹೆಣ್ಮಕ್ಳು ನನಗೆ ಎದಕ್ಕಂತ ನನ್ನ ತಗ ರೀ. ನಾನೇನು ಬರೀ ಲಗ್ನಕ್ಕಷ್ಟ ಹೊಂಟಿಲ್ಲ ನನ್ನ ಮಗಳು ನೋಡಂಗಾಗೈತ್ರಿ ಪಾರ್ವತಿನ. ಇಲ್ಲಿ ಬರ್ತಿದ್ಲಪ್ಪ ಯಾಕ ಬಂದೇ ಇಲ್ಲ. ಈಗ ತಿಂಗಳಾತೀಗ ಒಟ್ಟ ಬಂದಿಲ್ಲ. ಫೋನ್ಯಾಗೆ ಒಟ್ಟು ಮಾತಾಡೋದಾಗೈತಿ. ಪಾಪ ನನ್ನ ಮಗಳಿಗೆ ಒಂಚೂರಲ್ಲಿ ಹೋದೆ ಅಂದ್ರೆ ಒಂದು ಮಾತು ಒಂಚೂರು ಒಂದಿಟ್ಟು ಏನಾರ ಸಮಾಧಾನ 4 ಮಾತಾಡ್ಬೋದಲ್ಲ. ಅದಕ್ಕೆ ನನ್ನ ಮಗಳು ನೋಡಂಗೈತ್ರಿ ಅದಕ್ಕೆ ಹೊಂಟೇನಿ ನಾನು. ಬರ್ರಿ ನೀವು. ಓ ಹೌದಲ್ಲ ಸರಿ ನಾನು ಬರ್ತೇನೆ ನಡಿ. ಹಂಗಾರ ನಡಿ ನೀ ಸೀರೆ ಉಟ್ಕೊಂಡು ನಡಿ ಮಾತಾ ಇರ್ಕನ್. ಆ ದನಕ್ಕೂ ಸೂಲ್ ಹಾಕಿ ನೀರು ಇಟ್ಬಿಡ್ಬೇಕಿತ್ತು. ಆಮೇಲೆ ತಿಂತಿದ್ವಿ ನಾವು. ಮತ್ತು ನಾವು ಬರೋದು ಏನು ಚೇಂಜ್ ಆಕತೆ ಎಟ್ಟತಕ್ಕತೆ. ಮತ್ತು ಬಗಾನ ಅವ್ರು ಏನಾರ ಮಾತಾಡ್ಸ್ಕೊಂತ ಅಲ್ಲೇ ನಿಂತ್ರಂದ್ರೆ ಇನ್ನೂ ರಾತ್ರಿ ಆದ್ರೂ ಆತ. ಆಮೇಲೆ ಮಟ್ಟ ಪಾಪ ದನದ ಗತಿ ಏನು. ಹಂಗಾರ ಒಮ್ಮೆ ಒಟ್ಟು ಹುಲ್ಲು ಹಾಕಿ ಒಂದು ಬಕೆಟ್ ನೀರು ತುಂಬಿಟ್ಟು ಬಿಡ್ರಿ. ಅವು ಕಟ್ಟತ್ತಾಗ ಕುಡಿತಾವ. ಹಂಗೆ ಮಾಡ್ಬಿಡ್ತಂತು. ನೀವು ಹೋಗಿ ತಯಾರಾಗೋಗಿ ನಾ ಹಾಕ್ತೇನೆ ಅಂದಂಗೆ. ಮತ್ತು ಲಗ್ನಕ್ಕೆ ತಯಾರಿ ಮಾಡಕತ್ತಿ ಅಷ್ಟು ಹತ್ರದ ಸಂಬಂಧ ಏನು ಅಲ್ಲ. ಆನು ಕಡೆ ಬಳಗ ಇದು ಏನದು ಇಲ್ಲೇ ಒಂದು 5 ರೂಪಾಯ್ದು ಇದ್ರ ಕಾರ್ಡ್ ತರಿಸಿದ್ದೆ ಆರ್ ಕಾರ್ಡ್. ಅದ್ರಾಗ 201 ರೂಪಾಯಿ ಹಾಕೇನಿ ಅಷ್ಟೇ. 201 ರೂಪಾಯಿ ಕೊಟ್ಟು ಅರ್ತಿ ಮಾಡಿ ಬರೋದಪ್ಪ ಹಾಕಿ ಕಾಳು ಹಾಕಿ. ತೀರ 201 ಭಾಳ ಕಡಿಮೆ ಆತನ ಅಂತೀನಿ. ಒಂದು 501 ಹಾಕು. ಅಯ್ಯ 501 ಹಾಕ ಏನಾಗದಲ್ಲ ಸುಮ್ಮನಿರಿ. 201 ರಗಡಕತಿ ಅಲ್ರಿ. ಅವ್ರಿಗೆ ಸರಿ 501 ಹಾಕಂತದ್ದು ಏನೈತಿ. ನಾವೇನು ದೊಡ್ಡ ಇದು ಕೊಟ್ಟಾದೀಶ್ವರನ ನಮ್ದೇ ನಮಗೆ ಒಯ್ಯತ್ತು ಹೋಲ್ತಿಲ್ಲ. ಇದ್ದಿದ್ದಲ್ಲ ಅವಾಗ ನಾವು ಹಾಕಿದ್ವಿ. ಈಗ ನೋಡಿ ಬೆಳ್ಕೊಂಡು ತಿಂದೇವು ಅಂದ್ರೆ 1 ಎಕರೆದಾಗ ಐತಿ ಹಚ್ಚೈತಿ ಇನ್ನೂ ಪೀಕ್ ಬರಕ್ಕೆ ತಯಾರಿಲ್ಲ. ಪಾಪ ನನ್ನ ಮಗಳು ಅಲ್ಲಿಂದ ದುಡ್ದು ಕಳ್ಸಿರ್ತೈತಿ. ಸುಮ್ಮನಿರಿ ಸಾಕು 201. ಇಲ್ಲೇ ಸುಮಾರು ಖರ್ಚದಾವ ನಮ್ಮ. ನೀವು ಸುಮ್ಮನಿರಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ತಗ ಏನ್ ನೋಡೋ ಮರ ತಗ ಯಾವ ಶಂಕರಪ್ಪ ಬಂದಿದ್ ನನ್ನ ಮೂಲಿ ಮೇಲೆ ಶಂಕರಪ್ಪ ಬಂದಿದ್ನ ಅವ್ನು ಹೇಳೇನಿ ಮುಂದಿನ ತಿಂಗಳು ಎಣ್ಣ ಯಾವ ಕಾರಣಕ್ಕೂ ತೆಪ್ಪುದಿಲ್ಲ. ಮುಂದಿನ ತಿಂಗಳು ಎಷ್ಟೊತ್ತಿದ್ರು ಇಂದ 5,000 ರೂಪಾಯಿ ಕೊಡ್ತದ ಅಂತ ಹೇಳಿ ಕಳ್ಸೇನ್ ನೋಡ್ರಿ. ಮುಂದಿನ ತಿಂಗಳು ಕೊಡ್ತೇನೆ ಅಂತ ಹೇಳಿ ಕಳ್ಸಿದೆ. ಅಲ್ಲಲ್ಲೇ ಎಲ್ಲಿ ಮುಂದಿನ ತಿಂಗಳು ಏನು ಪಗಾರ ತರಕ್ಕೆ ಹೋಗಿಯೇ ಏನು ಯಾವ್ದಾರ ರೊಕ್ಕ ಬರೋದೈತಿ? ಅಯ್ಯೋ ದೇವ್ರೆ, ಈ ಗೋಧಿ ಹಾಕೇವಿ ಥಂಡಿಗೆ ಬೆಳಿಬೇಕು. ಇನ್ನೂ ಕೆಲಸ ಬೇಕಾದಷ್ಟು ಐತೆ ಅದ್ರದ್ದು. ಈಗ ಸದ್ಯಕ್ಕೆ ಬರೋದಿಲ್ಲ ಅದ್ರ ರೊಕ್ಕ. ನಾನೇನ ಹೊಲದ್ದು ಬೆಳಿ ನಂಬಿಕೊಂಡು ಹೇಳಿಲ್ಲ, ಪಗಾರ ತರ್ತೀರ ಅಂತೇಳಿ ಹೇಳಿದ್ದು. ನಂಗೇನು ಲೆಕ್ಕ ಅರಿವಲ್ತು ನೋಡ್ಲೆ ಮರ ನಿಂದ ಏನು ಅಂತೇಳಿ. ಎಲ್ಲಿದು ಯಾವ್ದು ಯಾವ ಪಗಾರ ತರಕ್ ಹೊಂಟೇನಿ? ಏನ್ರಿ ನಾನು ಲಕ್ಷ್ಮಿಗೆ ಹೇಳಿ ಕಳ್ಸಿದ್ದೆ. ಏನ ಎಂದು ಯಾವ್ದಾರ ಕೆಲಸ ಇದ್ರೆ ನೋಡನ್ವ ನಿಮ್ಮ ಕಾಕಾಗೋಟು ಸಕಾಗ್ಬಿಟ್ಟತ್. ನಮ್ಗಂತರೂ ಏನು ಮಾಡ್ಬೇಕನ್ನಂಗೆ ಆಗ್ಬಿಟ್ಟತಿ. ತಿಳಿವಲ್ತು ಲೆಕ್ಕ. ನೀವು ಬೆಳೆ ನಂಬ್ಕೊಂಡು ಜೀವನ ನಡಿವಲ್ತು. ಕಟಾವು ಮಾಡೋ ಹೆಚ್ಚಾಗ್ಯಾವು. ಒಟ್ಟು ತಿಂಗಳು ಪಗಾರ ತಂದ್ರೆ ನಮಗೆ ಚಲೋ ಆಕತಿ ಅಂತ ಹೇಳಿ ಕಳಿಸಿದ್ದೆ. ಅದಕ್ಕೆ ಆಕಿ ಪಾರ್ವತಿಗೆ ಅಲ್ಲೇ ನೋಡಂತೇಳಿ ಈಕಿನೂ ಹೇಳಿ ಬಂದಾಳಲ್ಲ. ಅಲ್ಲೇ ಸಿಟ್ಯಾಗ ಕೆಲಸ ಐತಂತ ಆಫೀಸ್ನ್ಯಾಗ ಅಂತಂದ್ರೆ ಇದು ವಾಚ್ಮನ್ ಕೆಲಸ. ವಾಚ್ಮೆನ್ಕಿ ನಾನು ಸತ್ರು ಮಾಡೋದಿಲ್ಲ. ಸತ್ರು ಮಾಡೋದಿಲ್ಲ ಅಂದ್ರೆ ಏನದ ಅರ್ಥ? ವಾಚ್ಮನ್ಕಿ ಕೆಲಸ ಮಾಡಲ್ಲ ಅಂದ್ರೆ ಏನ್ರಿ ಅದ ಅರ್ಥ? ಅಲ್ಲ ನಿಮಗೆ ಏನು ಬಂದದ್ರಿ? ಚಲೋ ಪಗಾರ 11,000 ರೂಪಾಯಿ ಕೊಡ್ತಾರಂತ. ಅಲ್ಲ ಮರಯ್ಯ, ರಾತ್ರಿ ಕುಡಿಬಾರ್ದು. ಅದಕ್ಕೆ ಬೆಳತಾನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ಬೇಕು. ಅದನ್ನ ಗೊತ್ತು. ನನಗೆ ಹಂಗೆ ಕುಡಿಲಾರ್ದು ಇರೋಕ್ಕಾಗಲ್ಲ ಮರಯ್ಯ. ತಗ ಬೆಳತಾನ ಯಾವನ ತಗ ಹಚ್ರಿದ್ದು ಕಾಯಕ್ಕೆ ಹೋಗಾನ. ವಾಚ್ಮೆನ್ಕಿ ಬಿಟ್ಟು ಬೇರೆ ಯಾವ್ದಾರು ಇದ್ರು ನೋಡೋಣ. ಇಷ್ಟಕ್ಕೂ ನನಗೆ ಅವ್ರ ಕಡೆ ಕೆಲಸ ಯಾಕೆ ಕೇಳಕ್ಕೆ ಹೋದಿ? ನಾ ಕೆಲ್ಸಕ್ಕೆ ಹೋಗ್ಲೇನ ಅಲ್ಲಿ? ಏನು ಅನ್ಕೊಳಂಗಿಲ್ಲ ಅವ್ರು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಸೌನೂರ್ ನಾವೊಬ್ಬನ ಮಗ ಮತ್ತು ಆಸೆ ಆದಿತ್ತು ನನಗೆ. ದೇವ್ರೇ, ಅಲ್ಲ ಏನು ಮಾತಂತ ಮಾತಾಡ್ತೀರಿ ನೀವು? ಅದು ಯಾಕ್ರಿ? ಏನು ಅನ್ಕೊಂತಾರ ಅವ್ರು ಯಾಕೆ ಅನ್ಕೋಬೇಕು? ತನಕ್ ಕುಂದ್ರಿ ಇಲ್ಲ. ನಮ್ದು 12 ಆಗೈತಿ.
ಇಲ್ಲಿ ಸಾಲಗಾರಿಗೆಲ್ಲ ಕಟ್ಟಿ ಎಲ್ಲ ಪೂರ್ಗಾಣೋ ಅಷ್ಟೊತ್ತಿಗೆ ಬಡ್ಡಿ ಸಾಲ ಅಸಲು ಅಂತೇಳಿ ಇದು ಮಾಡೋದ್ರಾಗ ತಳಗ್ ಸಿಡ್ ಸೇರ್ವ ಆಗೈತಿ. ಇವ್ರಿಗೆ ಅಸಹ್ಯ ಆಕತ್ತಂತ ಅಸಹ್ಯ. ಇಲ್ಲಿ ಸಾಲಗಾರರ ಮನೆ ಬಕ್ಲಕ್ ಬಂದು ನಿಂದಿರ್ತಾರಲ್ಲ ಅದು ಅಸಹ್ಯ ಅಲ್ಲನ. ತಣ್ಣಗ ಹೋಗ್ರಿ ಕೆಲಸ, ಏನೋ ಒಂದು ಬಂಗಾರದಂಗೆ ಸಿಕ್ಕೈತಿ. ಪಾಪ ಹೇಳ್ತಿದ್ದಂಗೆ ಕೆಲಸ ಕೊಡಾಕತ್ತಾರ ಅವ್ರ ಆಫೀಸ್ನಾಗ ವಾಚ್ಮೆನ್ ಕೆಲಸ ಅಂತ. ತಿಂಗಳಿಗೆ ಎಟ್ಟ ತನ ಅನ್ನೊಂದು ಅಂದಾಳ. ಈಗ ಸದ್ಯಕ್ಕೆ ಹೆಚ್ಚಿಗೆ ಆಗ್ಬೋದ ಏನು ಗೊತ್ತಿಲ್ಲ. ಮುಂದೆ ಇದಾದಂಗೆ 10,000 ಕೊಟ್ಟರು ಏನು ಕಡಿಮೆ ಆಯ್ತು, ಮನೆ ಜೀವನ ನಡಿತೈತಿ. ನೋಡಕ್ ಹುಡುಗ ಸಾಲಿ ಕಲಿಯಾಕತೈತಿ, ಬರ್ಬಾರ್ದು ದೊಡ್ಡ ಸಾಲಿ ಆಕತಿ. ಕನ್ನಡ ಮೀಡಿಯಂ ಇಲ್ಲೇ ಗೌರ್ಮೆಂಟ್ ಹೊಂಟಾನ ನಡೀತು. ಮುಂದೆ ಏನಾರು ಬೇರೆ ಸಾಲಿಗೆ ಹಚ್ಬೇಕಂದ್ರೆ ಬೇಕಾ ಬೇಡ ರೊಕ್ಕ? ನೀ ಏನ್ ಬೇಕಾದ್ ಹೇಳ ಮರ, ರಾತ್ರಿ ಕುಡಿಯೋದು ಬಿಡೋದು ನನ್ನ ಕೈಲಿ ಆಗೋದಿಲ್ಲ. 190 ತಗೋಲಿಲ್ಲ, ನಿದ್ದೆ ಬರೋದಿಲ್ಲಿ. ಅಲ್ರಿ ಅಷ್ಟೇ ಯಾಕ ಈಟ ಸಣ್ಣ ಡಬ್ಬಿ ಕುಡೀರಲ್ಲ, ಗಪ್ ಚಿಪ್ ಕುಡ್ದು ಮತ್ತೆ ಕಾಯಿರಿ, ನಿದ್ದೆ ಯಾಕೆ ಮಾಡ್ತೀರಿ? ಕುಡ್ದೇನು ನಿಂದ್ರದಾಗಲ್ಲ. ಗಪ್ಚಿ ಪೀಠ ಕುಡಿದ್ರು ಮಕ್ಕೋಬೇಕು ಅನಸ್ತತಿ. ಅದೆಲ್ಲ ಆಗೋಗ ಮಾತಲ್ಲ, ನೀ ಹೇಳಕ್ ಹೋಗ್ಬಿಡ, ನಾ ಕೆಲ್ಸಕ್ಕೆ ಒಲ್ಲೆ. ಕೆಲಸಕ್ಕೆ ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ. ಕೇಳೇನೀಗ ನಾ ಅಲ್ಲೇ. ನೀ ಕೇಳಿದ್ರೆ ನಾ ಯಾಕೆ ಹೋಗ್ಬೇಕು? ನಾ ಹೋಗ್ತೇನೆ ಅಂತ ಹೇಳೇನ ನಿನ್ಗೆ ಕೇಳಕ? ನೀ ಇಂಥವೆಲ್ಲ ನನ್ನ ಮುಂದೆ ಹತ್ತಕೋಬೇಡ ನೋಡು, ನನ್ನ ಕೈಲಿ ಆಗೋದಿಲ್ಲ. ಅವ್ರ ಕೈ ಕೆಳಗೆ ಹೋಗಿ ಇವ್ರ ಕೈ ಕೆಳಗೆ ಹೋಗಿ ಅಂತೇಳಿ. ನಾವು ರೈತರಲ್ಲೇ, ನಾವು ದುಡ್ಕೊಂಡು ತಿಂತೀವಿ. ನಾವು ದುಡ್ದಿಂದ ಹೊಲ್ದಾಗ ನಿಂತು ಅವ್ರಲ್ಲಿ ಸಿಟಿಯನ್ನ ಅನ್ನ ಉಂತಾರ. ನಾವು ಹೋಗಿ ಅವ್ರ ಕೈ ಕೆಳಗೆ ಕೆಲಸ ಮಾಡೋಣ? ನಾನು ಆಗೋದಿಲ್ಲ ರೀ. ಸಿಟಿಯನಾರ ಅವಾಗ ಅನ್ನ ತಿಂತಾರ ಕರೆ, ನಾವು ಒಪ್ಕೊಂತೇನೆ. ನಾವು ದುಡ್ದಿಂದ ಹಂಗಂತೇಳಿ ನಮಗಿಂತ ಎಷ್ಟೆಲ್ಲ ಅವ್ರ ಕಡೆ ಇದು ಇರ್ತೈತಿ. ನೀವು ನೋಡಿದ್ರೆ ಕುಡ್ದು ಈ ಹೊಲದ ಉತ್ಪನ್ನ ಬರೋದ್ರಾಗ ಜೀವನ ಆಕತ್ತೇನ್ರಿ? ಯಾಕೆ ಹಿಂಗೆ ನನ್ನ ಜನ್ಮ ತಿಂತೀಯಪ್ಪ ನೀನು? ಹೋಗ, ಹಂಗೆ ಮಾಡಬೇಡ. ಕರೆನ ನನಗೆ ಸಾಕಾಗೈತಪ್ಪ ಯಪ್ಪ. ನೀ ಬರ್ತಿ ಅಂತ ನಾ ಹೇಳೇನಿ. ಈಗ ನೀವು ಹೋಲಿಲ್ಲ, ನಂಗೆ ಅಸಹ್ಯ ಆಗತ್ತಲ್ಲೇ. ಒಂದು ತಿಂಗಳು ಮಾಡಿ ನೋಡು, ಒಂದು ಪಗಾರ ತಗೋ, ನಿನಗೆ ಗೊತ್ತಕ್ಕ ಚಲೋ ಐತೆ ಇಲ್ಲ ಕೆಲಸ ಅಂತೇಳಿ. ಡೇ ಡ್ಯೂಟಿಗೆ ಹಾಕ್ತಾರೆ ತಗೋರಿ. ಸ್ಟಾರ್ಟಿಂಗ್ ಹೋಗತ್ಲೆ ನಿಮ್ಮನ್ನೇನು ರಾತ್ರಿ ಬಂದು ಮನ್ಯಾಗ ಮಕ್ಕೋರಿ. ಮತ್ತೆ ಏನು ಅವಾಗ ನಿಮ್ಗೆ ಕುಡಿಯಾಕೆ ಹೊಡ್ತಾರಾಗೋದಿಲ್ಲ, ಏನೂ ಇಲ್ಲ. ಹಂಗೆ ಮಾಡ್ರಿ. ರಾತ್ರಿ ಒಬ್ಬವ ಬೆಳಿಗ್ಗೆ ಒಬ್ಬವ ಕಾಯಂ ಇರ್ತಾನಂತ. ಹಂಗೇನು ಒಬ್ರನ್ನ ಹಚ್ಚೋದಿಲ್ಲ ಅಂತ ಆಗ್ಲಿ ರಾತ್ರಿ ಕುಡೆ. ಏನ ಮರೆ, ಹಂಗಾರ ಸರಿ ಆಯ್ತು. ಎಂದು ಹೋಗ್ಬೇಕಂತ? ನಾಳೆ ಬಿಟ್ಟು ನಾಡ್ದು ಬಾ ಅಂದ ನೋಡು. ಆಯ್ತು, ಹೋಗಿ ಬೆಟ್ಟ ಆದ್ರ ಮತ್ತೇನು ಮಾಡೋದು? ಪುಣ್ಯ ಬರಲಿ, ಅಷ್ಟು ಮಾಡ್ರಿ. ತಟಕ್ ಚಾ ತುಂಬ. ಅಯ್ಯೋ ದೇವ್ರಿ, ವಾಚ್ಮೆನ್ಗೆ ಕೆಲ್ಸಕ್ಕೆ ಹೋಗ್ಬೇಕಾ ಈಗ?